ನಮಸ್ಕಾರ ಸ್ನೇಹಿತರೆ, ಇವತ್ತು ನಡೆಯಲಿರುವ ದೊಡ್ಡ ಮ್ಯಾಚ್ ಅಂದ್ರೆ ಪಂಜಾಬ್ ವರ್ಸಸ್ RCB ಮಧ್ಯಾಹ್ನ 3:30ಕ್ಕೆ ಆರಂಭವಾಗುವ ಈ ಪಂದ್ಯ ಈಗಾಗಲೇ ಫ್ಯಾನ್ಸ್ ನಡುವೆ ಭಾರಿ ಕ್ರೇಜ್ ಹುಟ್ಟಿಸಿದೆ. ಒಂದು ಕಡೆ ವಿರಾಟ್ ಕೊಹ್ಲಿ ಅವರು ಫಾರ್ಮ್ ನಲ್ಲಿ ಇರುವ RCB, ಇನ್ನೊಂದು ಕಡೆ ಪ್ಲೇ ಆಫ್ ಆಸೆ ಉಳಿಸಿಕೊಳ್ಳಲು ಹೋರಾಡುತ್ತಿರುವ ಪಂಜಾಬ್ ತಂಡ. ಹಾಗಾದ್ರೆ ಇವತ್ತು ಪಂದ್ಯದಲ್ಲಿ ಯಾರು ಹೆಚ್ಚು ಚಾನ್ಸ್ ಇದೆ, ಪಿಚ್ ರಿಪೋರ್ಟ್ ಏನ್ ಹೇಳುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. RCB ಈಗ ಪಾಯಿಂಟ್ ಟೇಬಲ್ ನಲ್ಲಿ ಟಾಪ್ ತಂಡಗಳಲ್ಲಿ ಒಂದಾಗಿದೆ. ಇನ್ನೊಂದು ಜಯ ಸಿಕ್ಕರೆ ಪ್ಲೇ ಆಫ್ ಬಹುತೇಕ ಖಚಿತವಾಗುತ್ತದೆ. ನಮ್ಮ ಕಿಂಗ್ ಕೊಹ್ಲಿ ಅವರು ಅದ್ಭುತ ಫಾರ್ಮ್ ನಲ್ಲಿ ಇದ್ದಾರೆ. ತಂಡದ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಎರಡೂ ಬ್ಯಾಲೆನ್ಸ್ ಆಗಿವೆ ಈಗ RCB ತಂಡದಲ್ಲಿ. ಆದ್ರೆ ಪಂಜಾಬ್ ಕಿಂಗ್ಸ್ ನ ಪರಿಸ್ಥಿತಿ ತುಂಬಾ ಟೆನ್ಷನ್ ನಲ್ಲಿದೆ. ಏಕೆಂದ್ರೆ ಆರಂಭದಲ್ಲಿ ಆಟ ಆಡಿ ಪಂಜಾಬ್ ಅವರು ಸತತವಾಗಿ ಗೆಲುವನ್ನು ಕಂಡಂತ ಟೀಮ್ ಅದು. ಈಗ ಆಲ್ರೆಡಿ ಬಹುತೇಕ ಮ್ಯಾಚ್ ಗಳನ್ನ ಅವರು ಸೋತಿದ್ದಾರೆ. ಆದ್ರೆ ಈ ಮ್ಯಾಚ್ ಸೋತ್ರೆ ಅವರು ಪ್ಲೇ ಆಫ್ ಲಿಂದ ಕನಸು ಆಲ್ಮೋಸ್ಟ್ ಡೌನ್ ಆಗಲಿದೆ, ಅಂದ್ರೆ ಮುಗಿಯುವ ಸಮಯ ಬಂದಿದೆ ಅವ್ರದ್ದು. ಈಗ RCBಯ ಪ್ರಮುಖ ಆಟಗಾರ ಯಾರಪ್ಪ ಅಂದ್ರೆ ನಮ್ಮ ಕಿಂಗ್ ಕೊಹ್ಲಿ ಅವರು ಏನು ಓಪನಿಂಗ್ ಬ್ಯಾಟ್ಸ್ಮನ್. ಅವರು ದೊಡ್ಡ ಪಂದ್ಯಗಳಲ್ಲಿ ಯಾವಾಗಲೂ ಕ್ಲಾಸ್ ತೋರಿಸುವ ಪ್ಲೇಯರ್ ಅವರು. ಅವ್ರ ಬಗ್ಗೆ ಮಾತಾಡೋ ಹಾಗಿಲ್ಲ. ಯಾಕೆಂದ್ರೆ ಮೊನ್ನೆ ನಡೆದ ಮ್ಯಾಚ್ ಕೂಡ ನೋಡಬಹುದು ನೀವು, 105 ರನ್ಗಳನ್ನು ಗಳಿಸಿದ್ದಾರೆ ಅವರು. ಮತ್ತೆ ನಮ್ಮ ನಾಯಕತ್ವ ಮಾಡಿದಂತಹ ರಜಿತ್ ಪಡಿದಾರ್ ಅವರು ಮಾಧ್ಯಮ ಕ್ರಮದಲ್ಲಿ ಸ್ಟೆಬಿಲಿಟಿ ಇರುವಂತಹ ಒಬ್ಬ ವ್ಯಕ್ತಿ ಅವರು. ಮತ್ತೆ ನಮ್ಮ ಬೌಲರ್ ಆದಂತ ಜಾಸ್ ಹೆಜಲ್ವುಡ್ ಅವರು ಡೇಂಜರಸ್. ಅವರು ಯಾವ ತರ ಬಾಲಿಂಗ್ ಆಡಾರಪ್ಪ ಅಂದ್ರೆ ಅವ್ರ ಬಗ್ಗೆ ಮಾತಿಲ್ಲ, ಆ ರೀತಿ ಬಾಲಿಂಗ್ ಅನ್ನು ಹಾಕ್ತಾರೆ ಅವರು. ಜಿತೇಶ್ ಶರ್ಮಾ ಅವರು ವಿಕೆಟ್ ಕೀಪರ್ ಆಗಿದ್ದಾರೆ ಮತ್ತು ಬೆತ್ತಲ್ ಅವರು ಆಲ್ರೌಂಡ್ ಪ್ಲೇಯರ್ ಅವರು ಬ್ಯಾಟಿಂಗ್ ಕೂಡ ತುಂಬಾ ಚೆನ್ನಾಗಿ ಇದೆ, ಮತ್ತೆ ಸ್ಟ್ರೈಕ್ ರೇಟ್ ಕೂಡ ಚೆನ್ನಾಗಿದೆ ಅವ್ರದ್ದು. ಪಂಜಾಬ್ನ ಪ್ರಮುಖ ಆಟಗಾರ ಯಾರಪ್ಪ ಅಂದ್ರೆ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಆಗಿ ಇವತ್ತು ದೊಡ್ಡ ಇನ್ನಿಂಗ್ಸ್ ಬೇಕಾಗಿದೆ ಅವ್ರ ಕಡೆಯಿಂದ. ಹಾಗೆ ಹರ್ಷದೀಪ್ ಸಿಂಗ್ ಅವರು ನಾವು ನೋಡಿರ್ಬೋದು, ಅವ್ರ ಆಟ ಎಷ್ಟು ಚೆನ್ನಾಗಿ ಬೌಲಿಂಗ್ ಆಗ್ತಾರಪ್ಪ ಅಂದ್ರೆ ವಿಕೆಟೇ ಮುರಿದೋಗಿತ್ತು, ಆ ತರ ಬೌಲಿಂಗ್ ಆಗ್ತಾರೆ ಅವರು. ಪವರ್ ಪ್ಲೇ ನಲ್ಲಿ ವಿಕೆಟ್ ತೆಗೆದರೆ RCBಗೆ ಇವತ್ತು ಅವರು ಒತ್ತಡವನ್ನು ಹಾಕಬಹುದಾಗಿದೆ. ಮತ್ತೆ ಸ್ಟೋನಿಸ್ ಅವರು ಆಲ್ರೌಂಡ್ ಪ್ಲೇಯರ್. ಇವತ್ತು ಅವ್ರದ್ದು ಬ್ಯಾಟಿಂಗ್ ಕೂಡ ತುಂಬಾ ಚೆನ್ನಾಗಿ ಮೂಡಿ ಬರುತ್ತೆ ಅಂತ ಅನ್ಕೊಂಡಿದೀನಿ. ನೋಡೋಣ ಯಾವ ರೀತಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಅನ್ನು ಆಡ್ತಾರೆ ಅಂತ. ಪಿಚ್ ರಿಪೋರ್ಟ್ ಹೇಳ್ಬೇಕಪ್ಪ ಅಂದ್ರೆ ಇವತ್ತು ಪಂದ್ಯ ನಡೆಯೋದು ಧರ್ಮಶಾಲಾ ಸ್ಟೇಡಿಯಂನಲ್ಲಿ. ಈ ಪಿಚ್ ಸಾಮಾನ್ಯವಾಗಿ ಬ್ಯಾಟಿಂಗ್ಗೆ ತುಂಬಾ ಒಳ್ಳೆಯದಂತಾನೆ ಹೇಳ್ಬೋದು. ಆದ್ರೆ ಫಾಸ್ಟ್ ಬಾಲರ್ಗಳಿಗೆ ಇಲ್ಲಿ ತುಂಬಾ ಸಹಾಯ ಆಗುತ್ತದೆ ಅಂತ ಒಂದು ಒಪಿನಿಯನ್ ಇದೆ. ದೊಡ್ಡ ಸ್ಕೋರ್ ಕಾಣುವ ಸಾಧ್ಯತೆ ಈ ಗ್ರೌಂಡ್ ನಲ್ಲಿ ಬಹಳ ಇದೆ. ವೆದರ್ ಕೂಡ ಕ್ಲಿಯರ್ ಇರುವ ಸಾಧ್ಯತೆ ಇದೆ. ಮಳೆ ಅಡ್ಡಿಯಾಗುವ ಚಾನ್ಸ್ ತುಂಬಾ ಕಡಿಮೆ. ಯಾಕಪ್ಪ ಅಂದ್ರೆ ಇದು ಮಧ್ಯಾಹ್ನ ನಡೆಯೋದ್ರಿಂದ ಮ್ಯಾಚ್ ಎಫೆಕ್ಟ್ ತುಂಬಾ ಕಡಿಮೆ ಇದೆ ಅಂತ ನನ್ನ ಅಭಿಪ್ರಾಯ. ಇವತ್ತಿನ ಪಂದ್ಯದಲ್ಲಿ ನೋಡೋದಾದ್ರೆ RCBಗೆ ಸ್ವಲ್ಪ ಹೆಚ್ಚು ಚಾನ್ಸ್ ಇದೆ. ಯಾಕಂದ್ರೆ ತಂಡ ಫುಲ್ ಬ್ಯಾಲೆನ್ಸ್ ನಲ್ಲಿ ಬಂದ್ಬಿಟ್ಟಿದೆ RCB ತಂಡ. ಪಂಜಾಬ್ ಕೂಡ ಒಂದು ಲೆವೆಲ್ ಇದೆ. ಆದ್ರೆ ಆಲ್ಮೋಸ್ಟ್ ಆಲ್ ಅವರು ಒಂದು 2-3 ಮ್ಯಾಚ್ ಕಂಟಿನ್ಯೂ ಸೋತಿರೋದ್ರಿಂದ ಇವತ್ತು ಟಾಸ್ ಕೂಡ ತುಂಬಾ ಮುಖ್ಯ ಆಗುತ್ತೆ. ನನ್ನ ಪ್ರಕಾರ ಇವತ್ತಿನ ಪಂದ್ಯ ಕೊನೆಯ ಓವರ್ಗೆ ಹೋಗುವ ಸಾಧ್ಯತೆ ಇದೆ. ನೀವು ಯಾರನ್ನು ಸಪೋರ್ಟ್ ಮಾಡ್ತೀರಾ, RCB ಅಥವಾ ಪಂಜಾಬ್? ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮಿಸ್ಟರ್ ಆಲ್ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಪೋರ್ಟ್ ಮಾಡಿ, ಮರಿಬೇಡಿ.